ಇಷ್ಟು ಗಲಾಟೆ ಮಾಡಿದ್ದಕ್ಕೆ ಒಂದು ಸೋ ಕೊಡ್ತೀನಿ. ವುಡ್ಲ್ಯಾಂಡ್ಸ್ ಥಿಯೇಟ್ರು ಕೈ ಸಿಗ್ತಿಲ್ಲ, ದುಬೈಲಿ ಇದ್ದಾರೆ ಅಂತ ಹೇಳ್ತಾರೆ. ಅವ್ರು ಫೋನ್ ತೆಗಿತಾ ಇಲ್ಲ. ಪುಷ್ಪಟ್ಟು ಬರುತ್ತೆ ಮ್ಯಾಕ್ಸ್ ಮತ್ತೆ ಇಬ್ರು ಪ್ರೊಡ್ಯೂಸರ್ ಕರೆಸಿ ಈ ತರ ಮಾತಾಡಿದ್ರಾ ಅಂತ ಹೇಳಿದ್ರಾ? ಚೂಮಂತಗೂ ಸಂಜೆ ಅಂತ ನೀವು ಒಟ್ಟಿಗೆ ಹೇಳಿದ್ರೆ ನೀವು ಹೇಳಿ ಇದೇ ರೀತಿ ಮ್ಯಾಕ್ಸ್ ಬರೋ ಮ್ಯಾಕ್ಸ್ ಮತ್ತೆ ಸರ್ ನಮ್ಮ ಟೀಮೇ ಬಂದಿರಲಿಲ್ಲ, ಅವಾಗ ಟೀಮ್ ಬಂದಿರಲಿಲ್ಲ. ನಾವು ಬಂದು ಹೊಸದ್ರಲ್ಲಿ ಆಗಿದೆ, ಎರಡೂ ಒಂದು ರೇಂಜ್ಗೆ ಇಟ್ಟಾಗಿದ್ದಾವೆ. ಅದು ನಮ್ಗೆ ಒಂದು ಕಡೆ ಸಂತೋಷ ಇದೆ. ಆದ್ರೂ ಅದನ್ನ ನೋಡ್ಬಿಟ್ಟು ಆ ಕಲೆಕ್ಷನ್ಸ್ ನೋಡಿ ನಾನು ಏನು ಹೇಳಿದ್ದೀನಿ ಕೇಳಿ ಇವ್ರಿಗೆ. ನಾನು ಯಾವುದೇ ಸರ್ ನಿಮ್ಗೆ ಯಾವ್ದಾರ ನಿರ್ಬಂಧ ಹೇಳಿದೀವ ಸರ್? ನೀವು ಸೌಡ್ ಜೊತೆ ಯಾರು ಒಬ್ರು ಹೋಗೋದಾದ್ರೆ ಹೋಗಿ ಅಂತ ಹೇಳಿದೀವಿ ಹೊರತು ಯಾರು ಹಿಂದೆ ಮುಂದೆ ಹೋಗಿ ಅಂತ ಮಾಡ್ತೀವಿ ಸರ್. ಈಗ ನಮ್ಮ ಗಮನಕ್ಕೆ ಬಂದಿದೆ ಸರ್, ರಾತ್ರಿನೂ ಅದು ಬರುತ್ತೆ ಅಂತಾನೆ ನಾವು ಇದ್ದಿದ್ದು. ಈಗ ಗೊತ್ತಾಗಿದೆ ಯಾವ್ಯಾವ ಥಿಯೇಟರ್ ಸಮಸ್ಯೆ ಇದೆ ಅಂತ ನಮ್ಮ ಹತ್ರ ಬಂದಿದ್ದಾರೋ ಅದನ್ನ ನಾವು ಖಂಡಿತ ಬಗೆಹರಿಸೋಕೆ ಪ್ರಯತ್ನ ಪಡ್ತೀವಿ. ಇವನು ಜೊತೆಗೆ ಇಟ್ಕೊಳ್ತೀವಿ, ಖಂಡಿತ ಮಾಡ್ತೀವಿ ಸರ್. ನೋಡಿ ಸರ್, ಹೇಳ್ತೀನಿ ಕೇಳಿ ಸರ್. ಹೇಳಿ ಸರ್. ಈಗ ಅದು ಕ್ಯಾನ್ಸಲ್ ಆಗಿದ್ರು ಸರ್ ಚಿತ್ರದುರ್ಗ ಕನ್ನಡ ಸೆಂಟರ್ ಸರ್ ಥಿಯೇಟರ್ ಕೊಡ್ತಿಲ್ಲ ಸರ್. ಓಕೆನಾ ಸರ್. ಮೈಸೂರಲ್ಲಿ ಈಗೇನೋ ಗಾಯತ್ರಿ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಓಕೆನಾ ಸರ್. ದೊಡ್ಡಬಳ್ಳಾಪುರ ಸರ್ 2 ಥಿಯೇಟರ್ ಇದೆ ಸರ್, 2ರಲ್ಲೂ ತೆಲುಗು ಸರ್, ಕೊಡೋದೇ ಇಲ್ಲ ಅಂತಾರೆ. ಆನೇಕಲ್ ದೊಡ್ಡಬಳ್ಳಾಪುರ ಆನೇಕಲ್ಲಲ್ಲಿ ಇದು ಆನೇಕಲ್ಲಲ್ಲಿ ಸರ್ 3 ಥಿಯೇಟರ್ ಇದೆ ಸರ್, 3ರಲ್ಲೂ ಇದು ತೆಲುಗು ಹಾಕಿದ್ದಾರೆ ಸರ್. ಕೋಲಾರಲ್ಲಿ 3 ಥಿಯೇಟರ್ ಸರ್, 3 ಥಿಯೇಟರ್ ಕ್ಲಿಯರ್ ಆಗಿ ಹೇಳ್ತಾರೆ 3 ತೆಲುಗುಗೆ ಕೊಡೋದು ಅಂತ. ಅಲ್ಲ ಸರ್ ಹೇಳ್ತೀನಿ, ರೂಪ ಇಲ್ಲಿ ಬಂದ್ಬಿಟ್ಟು ನೆಲಮಂಗಲ ಪಕ್ಕಾ ಕನ್ನಡ ಸೆಂಟ್ರು ಅಲ್ಲಿರೋದು ಒಂದೇ ಥಿಯೇಟರ್. ಈಗ 1 ಶೋ ಕೊಡ್ತಾ ಇದ್ದಾರೆ ಸರ್. ಇದರಲ್ಲಿ ಕಾಮಕ್ಕೆ ಕನ್ನಡ ಸೆಂಟ್ರು ಸರ್ 1 ಶೋ ಕೊಟ್ಟವ್ರೆ. ಈಗ ಫೋನ್ ಮಾಡಿ ಕೇಳ್ಕೊಂಡು ಇನ್ನೊಂದು ಕೊಡ್ತೀನಿ ಅಂತೇಳಿ ರೈಸ್ ಮಾಡೋದು. ಸೊ ಇದರಲ್ಲಿ ಭಾರತಿ ಈಗ ತರುಣರ ಲಿಸ್ಟ್ ಮಾಡ್ಕೊಳ್ಳಿ. ಇವಾಗ ನಾವೆಲ್ಲರಿಗೂ ನಾವು ಫೋನ್ ಮಾಡಿ ಬೆಂಗಳೂರಿನ ಬಿಟ್ಟು ಹೊರಗಡೆ ಮಾತಾಡಿದ್ರು. ಬೆಂಗಳೂರಿನಲ್ಲಿ ಎಷ್ಟೋ ಕನ್ನಡ ಸೆಂಟರ್ಗಳಲ್ಲಿ ತೆಲುಗು ಸಿನಿಮಾ ಕಾಣಿಸ್ತಾ ಇದೆ. ಬೆಂಗಳೂರು ಹೊರಗಡೆ ಬೇಡ, ಫಸ್ಟ್ ಬೆಂಗಳೂರನ್ನೇ ಮಾತಾಡ್ತೇವೆ. ಬೆಂಗಳೂರಿನ ಎಷ್ಟೋ ಸೆಂಟ್ರಲ್ ಇದೆ. ಕಾಮಕ್ಕೆ ಕನ್ನಡ ಸೆಂಟ್ರು 4 ಶೋ ಅಲ್ಲಿ ಹೋಗ್ತಾ ಇದೆ. ಸರ್ ವೀರೇಶ್ ಅವರು ಒಬ್ಬರೇನೆ ಸರ್ ನನಗೆ 5 ಶೋ ಕೊಟ್ಟಿರೋದು. ಯಾರು ತೆಲಂಗಾಣದಲ್ಲಿ 1 ಶೋ ಇಲ್ಲ ಸರ್. ಮಾಲಲ್ಲಿ ನೋಡಿ ಸರ್ ತೋರಿಸ್ತೀನಿ, ಹೊಟ್ಟೆ ಹೊರೀತೆ ಸರ್. 15 ಕೋಟಿ ಹಾಕಿದ್ದೀನಿ, 1 ಶೋ ಕೊಟ್ಟವ್ರೆ. ತೆಲುಗು ಕಡೆ ಹೊರಗಡೆ 2 ಶೋ ಕೊಟ್ಟವ್ರೆ. ಈಗ ಕೇಳ್ಕೊಂಡಿದ್ದಕ್ಕೆ ಆ ತೆಲುಗು ಇನ್ನೊಂದು ಕ್ಯಾನ್ಸಲ್ ಆಗಿದೆ ಅನ್ನೋದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಪ್ಡೇಟ್ ಮಾಡ್ತೀನಿ. ಒಂದು ನೋಡ್ತೀನಿ, ರೈಸ್ ಮಾಡ್ತೀನಿ. ತೆಲುಗು ಹಾಕ್ತೀವಿ. ತೆಲುಗು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ನಿಮ್ದು ರೈಸ್ ಮಾಡ್ಕೊಡ್ತೀನಿ ಅಂತ ಆಪ್ಷನ್. ಈಗ ಸರ್ ಈಗ ತರುಣರ ಹತ್ರ ಕುತ್ಕೊಂಡು ಮಾತಾಡ್ತೀನಿ, ಯಾವ ಥಿಯೇಟರ್ ಅವೈಲೇಬಿಲಿಟಿ ನೋಡ್ಕೊಂಡು ನಾವು ಈಗ ಅವ್ರಿಗೆ ಪ್ರೆಜರ್ ಆಗ್ತೀವಿ. ಈಗ ನಮಗೂ ಗೊತ್ತಿರಲಿಲ್ಲ, ಒಂದು ಪಿಕ್ಚರ್ ಪೋಸ್ಟ್ ಪೋನ್ ಆಗಿದೆ. ಇಲ್ಲಿ ನಾವಿರೋದು ಇದಕ್ಕೊಂದು ದೊಡ್ಡ ಕನ್ಫರ್ಮೇಶನ್ ಆಗುತ್ತೆ. ಸಿನಿಮಾ ರಿಲೀಸ್ ಆಗುತ್ತೆ. ಹೌದು 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 ಅದು ಸೆಕೆಂಡ್ರಿ ಸರ್. ಹೌದು ಥಿಯೇಟರ್ ಬಂದ್ರೆ ಕೊಡ್ತೀನಿ ನಾನು, ಇಲ್ಲ ಅಂದ್ರೆ ಕೊಡೋದಿಲ್ಲ. ನೋಡ್ಕೊಂಡು ಡಿಸೈಡ್ ಮಾಡ್ತೀನಲ್ಲ, ಅದು ನನ್ನ ಪ್ರಕಾರ ಅದು ತಪ್ಪಾಗುತ್ತೆ. ಅವ್ರು ಏನ್ ಕೊಡ್ಬೇಕು ಕನ್ನಡ ಚಿತ್ರಕ್ಕೆ ಅವ್ರು ಕೊಡಬೇಕು, ನ್ಯಾಯ ಮಾಡ್ಬೇಕಾದ್ರೆ ನಿಮ್ ಕರ್ತವ್ಯ ಅಧ್ಯಕ್ಷರಾಗಿ, ನೀವು ಸಂಬಂಧಪಟ್ಟ ಅಧಿಕಾರಿಗಳಾಗಿ, ಸಂಬಂಧಪಟ್ಟ ಇಲಾಖೆಯವರಾಗಿ ಸರ್. ಇವಾಗ ಏನಾಗಿದೆ ಅಂದ್ರೆ ಈಗ ನಾವು ಅವ್ರ ಹತ್ರ ಮಾತಾಡಿ ನಾಳೆ ನೆನ್ನೆ ಒಂದಷ್ಟು ಥಿಯೇಟರ್ಗಳು ನಾವು ಪ್ರೆಜರ್ ಹಾಕಿದ್ವಿ, ನೀವು ಕೊಡ್ಲೇಬೇಕಂತ ಅವ್ರ ಹತ್ರ ಮನವಿನೂ ಮಾಡ್ಕೊಡಿದ್ವಿ. ಇಲ್ಲಿ ಪ್ರೆಜರನ್ನ ಹೊರಡು ಹೇಳಂಗಿಲ್ಲ, ಆ ಥರ ಇದೆ ಪರಿಸ್ಥಿತಿಗಳು. ಈಗ ನಾವು ಇದಕ್ಕೋಸ್ಕರ ಒಂದು ದೊಡ್ಡ ಸಭೆ ಕರೆದು ಎಲ್ಲ ನಿರ್ಮಾಪಕರು ಕರೆದ್ಬಿಟ್ಟು ಈ ಥರ ಒಂದು ಸಭೆ ಸಮಸ್ಯೆಗಳು ಇದು ಒಂದು ಇವತ್ತಿನ ಸಮಸ್ಯೆಗಳಲ್ಲ, ಮುಂದೆ ಇದು ತುಂಬ ಸಮಸ್ಯೆ ನಡೀತಾನೆ ಇದೆ. ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಹೇಗೆ? ಯಾಕೆ ನೀವು ಕೇಳ್ತಿರೋದು ತಪ್ಪಿಲ್ಲ, ನಮ್ಮ ಅಧ್ಯಕ್ಷ ಹೇಳ್ತಿರೋದು ತಪ್ಪಿಲ್ಲ. ನಾವು ಮಾತಾಡೋದು ಏನಾಗುತ್ತೆ ಪರಿಸ್ಥಿತಿ ಅಂತ ನಮಗೆ ಗೊತ್ತಿದೆ. ಆಮೇಲೆ ನಮ್ಮಲ್ಲೇ ಬಿಡ್ತಾರೆ, ನಮ್ಮಲ್ಲಿ ಚೇಂಬರ್ಲಿ ಕೂಡ ನಮ್ಮಲ್ಲೇ ದೂಡ್ತಾರೆ. ನೀವು ಯಾಕೆ ಹಿಂಗೆ ಮಾತಾಡಿದ್ರಿ ಅಂತಲೂ ಕೂಡ ಹೇಳೋ ಮಾತುಗಳು ನಾವು ಕೇಳಿದ್ದೀವಿ. ಸೊ ಅದರಿಂದ ನಾವು ಇದಕ್ಕೋಸ್ಕರ ಎಲ್ಲ ಪ್ರೊಡ್ಯೂಸರ್ನ ಕರಿಬೇಕು, ಒಂದ್ಸರಿ ಎಲ್ಲ ಎಕ್ಸಿಬಿಟರ್ ಕರಿಬೇಕು, ಡಿಸ್ಟ್ರಿಬ್ಯೂಟರ್ ಕರೆದು ದೊಡ್ಡ ಚರ್ಚೆ ನಡಿಬೇಕಾಗಿದೆ. ಇದೊಂದು ದೊಡ್ಡ ಆಂದೋಲನ ನಡಿಬೇಕಾಗಿದೆ. ಯಾಕೆಂದ್ರೆ ನಾವು ಯಾವ ರೀತಿ ನಿಮ್ಗೂ ಉತ್ತರ ಕೊಡೋಕ್ಕಲ್ಲ. ಪಾಪ ಅವ್ರು 15 ಕೋಟಿ 20 ಕೋಟಿ ಪಿಕ್ಚರ್ ಹಾಕಿರ್ತಾರೆ, ಕೆಲವರು 50 ಕೋಟಿ ಹಾಕಿರ್ತಾರೆ, ಅವರೆಲ್ಲ ಬರ್ತಾರೆ. ಇಲ್ಲ ಅವ್ರ ಪರಿಸ್ಥಿತಿಗಳು ಯಾವ ರೀತಿ ಇರ್ತಾರೆ, ಹೇಗಿರ್ತಾರೆ ನಮ್ಗೆ ಎಲ್ಲರೂ ನಮಗೂ ಗೊತ್ತಿರಲ್ಲ, ಅವ್ರಿಗೆ ಗೊತ್ತ. ಅವ್ರ ನೋವು ಹೆರಿಗೆ ಸಂಡೆ ತಾಯಿಗೆ ಗೊತ್ತಿರ್ತಾರೆ ಅಂತ. ಸರ್ ಆ ವಿಚಾರ ಆದ್ಮೇಲೆ ಕೇಳಿ ವಾಣಿಜ್ಯ ಹೌದು ಸರ್. ನಾವು ಸರ್ ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್, ಒಂದು ನಿಮಿಷ. ಅವ್ರನ್ನ ಹೆಂಗ್ ಧೈರ್ಯ ಕೆಡಿಸಿದ್ರು ಗೊತ್ತಾ ನಿಮ್ಗೆ? ಅವರು ಹೇಳಿದ್ ನಿಜ. ನಾವು CCI ಅನ್ನೋದು ಅವ್ರಿಗೆ ನೀವು ಮಾತಾಡಿ, CCI ನಿಮ್ಗೆ ಕೇಸ್ ಹಾಕೊಡ್ತಾರೆ, ವಾಣಿಜ್ಯ ಮಂಡಳಿ ಸಮಸ್ಯೆ ಆಯ್ತು. ನಮ್ಮಲ್ಲಿ ಕೆಲವರು ಅವ್ರಿಗೆ ಅವ್ರು ಮಾಡಕ್ ರೆಡಿ ಇದ್ರು. ಇಡೀ ಕರ್ನಾಟಕದಂತ ಅವತ್ತು ಅವ್ರಿಗೆ ಫೋನ್ ಬಂದಿದ್ದು ನೋಡ್ಬೇಕಿತ್ತು.
ಫೋನ್ ಬಂದಿದ್ದೆ ಯಾವ ರಥ ಬಂತು ಅಂತ ಅವ್ರಿಗೆ ಕರ್ನಾಟಕದಂತೆ ರೆಡಿ ಇದ್ರು ಸರ್ ಅವತ್ತು ಇದನ್ನು ತಡೀಲಿಕ್ಕೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಯಾವುದು ವಿರೋಧ ಮಾಡೋಕ್ಕಾಗ್ತಿಲ್ಲ. ಇದಕ್ಕೆ ನಾವೊಂದು ಕಾನೂನ ಕಂಡ್ಕೋಬೇಕಾಯ್ತೆ. ಇದಕ್ಕೆ ಸರ್ಕಾರದ ಮೊರೆ ಹೋಗ್ಬೇಕಾ ಇಲ್ಲ ನಾವೇ ಒಂದು ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಒಂದು ಏನು ವಿತರಕರು ಪ್ರದರ್ಶನ ಮಾಡಬೇಕಾಗಿದೆ. ನಾಳೆಗೆ ಇವರಿಗೆ ಸರ್ ಇವೆಲ್ಲ ಕೂತ್ಕೊಂಡು ಇವರ ವರ್ಕ್ ನಾವು ಕೆಲಸದ ಬಗ್ಗೆ ನಾವು ಅವೈಲಬಿಲಿಟಿ ಇದೆ, ಇವೆಲ್ಲ ಕೂತ್ಕೊಂಡು ನಾವು ಪ್ರಚಾರ ಕೊಡಲೇಬೇಕು. ಕನ್ನಡ ಚಿತ್ರಗಳಿಗೆ ಕನ್ನಡ ಪ್ರಾಶಸ್ತ್ಯ ಇರಲೇಬೇಕು. ಬೇರೆ ಯಾವ ಭಾಷೆ ಕನ್ನಡ ಆದ್ರೂ ಕೂಡ ನಾವು ಒಪ್ಪಲ್ಲ. ನಮ್ಮ ಇಲ್ಲಿ ಸ್ಟ್ರೈಟ್ ಪಿಕ್ಚರ್ ಕನ್ನಡ ಪಿಕ್ಚರ್. ಈಗಿಂದ 12 ಗಂಟೆಗೆ ಅವರ ಸಿನಿಮಾ ರಿಲೀಸ್ ಆಗುತ್ತೆ. ಹೌದು, ನಾಳೆ ಬೆಳಗ್ಗೆ 10:30 ಗಂಟೆ ಅವ್ರ ಸಿನಿಮಾ ರಿಲೀಸ್ ಆಗುತ್ತೆ. ಹೌದು, 15 ಕೋಟಿ ಹಾಕಿರುವಂತ ಒಂದು ಸಿನಿಮಾ ಪ್ರೊಡ್ಯೂಸರ್ ಥಿಯೇಟರ್ ಕೌಂಟ್ ಮಾಡಿದ್ರೆ ನಂಬರ್ ಆಫ್ ಥಿಯೇಟರ್ಗಳಿಲ್ಲ. ಹೌದು, ಸಣ್ಣ ಬೆರಳೆಣಿಕೆ ಥಿಯೇಟರ್ಗಳಿದೆ. ನಾಳೆ ಸಿನಿಮಾ ರಿಲೀಸ್ ಆದ್ಮೇಲೆ ನೀವು ಇನ್ಕ್ರೀಸ್ ಮಾಡ್ತೀವಿ ಅನ್ನೋದು ಬೇರೆ ಸರ್. ಕನ್ನಡ ನಾಳೆ ಅಲ್ಲ ಸರ್, ಇವಾಗ ಮಾಡ್ತೀವಿ. ಕೇಳಿ ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ. ಯಾಕೆ ಗೊತ್ತಾ, ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ. ನಾವು ಇಲ್ಲಿ ಕೂತ್ಕೊಂಡು ಇವಾಗ ಪ್ರಚಾರ ಯಾಕೆ ರಾತ್ರಿ 11 ಗಂಟೆ ಕೊಡಿಸಿರೋ ಥಿಯೇಟರ್ಗಳು ಇವಾಗ ಸರ್ ನಾವು ಇಲ್ಲೇ ವಾಣಿಜ್ಯ ಮಂಡಳಿ ಕೂತ್ಕೊಂಡು 9 ಗಂಟೆ 10 ಗಂಟೆ ಥಿಯೇಟರ್ ಕೊಡಿಸಿರೋದು ನಿದರ್ಶನಗಳು ಬಹಳ ಇದಾವೆ. ತೆಗಿಸ್ಬಿಟ್ಟು ತಾವು ಕೂಡ ದಯವಿಟ್ಟು ಹೇಳಿ ಸರ್. ಡಿಜಿಟಲ್ ಅವರು ಎಲ್ಲರೂ ಇದ್ದೀವಿ. ನೀವು ಥಿಯೇಟರ್ ನಿಜವಾಗ್ಲೂ ಫೋನ್ ಮಾಡ್ತಿದ್ರೆ ಫೋನ್ ಮಾಡಿ ಸರ್, ಮೆದ್ರಿಗೆನೆ ಫೋನ್ ಮಾಡಿ ಸರ್. ಅದೆಷ್ಟೊತ್ತು ಆಗಲಿ ಅವ್ರು ಥಿಯೇಟರ್ ಸಿಗೋದು ನಾವು ಇಲ್ಲೇ ಇರ್ತೀವಿ ಸರ್. ಆಯ್ತು ಕೂತ್ಕೊಳ್ಳಿ, ಅದ್ರ ಬಗ್ಗೆ ಏನಿಲ್ಲ ಸರ್. ಈಗ ಇಲ್ಲಿ ಕೂತ್ಕೊಂಡು ಈಗ ನಾವು ಈಗ ಅವ್ರು ಸರ್ ಒಂದೇಳ ತರುಣ್ ಮೊನ್ನೆ ಕೇಳಿ ತರುಣ್ ಶಿವಪ್ಪರ್ ಎದುರುಗಡೆ ನಾವು ಮಾತಾಡಿದ್ವಿ. ಮದ್ದೂರು ಥಿಯೇಟ್ರು, ವುಡ್ಲ್ಯಾಂಡ್ಸ್ ಥಿಯೇಟ್ರು ಯಾರು ಸರ್ ಪಿ ಒಬ್ರು ಅವರ ಮ್ಯಾನೇಜರ್ ಸಿಕ್ಕಿದ್ರು, ಉಮೇಶ್ ಅಂತವ್ರು. ಅವ್ರು ನಮ್ಗೆ ಗೊತ್ತಿಲ್ಲ ಸರ್, ಅವ್ರಿಗೆ ಹೇಳಿದ್ವಿ ನಾವು ಕೂಡ. ಹೌದು ಸರ್, ನಾವು ರೆಡಿ ಇದ್ದೀವಿ. ಈಗ ಅವ್ರಿಗೆ ಕೂತ್ಕೊಂಡು ನಾವು ಮಾಡ್ತೀವಿ ಸರ್. ಈಗ ಒಂದೇಳ ಸರ್, ಈಗ ನಾವು ಮಾಡ್ತೀವಿ. ಯಾಕೆ ಗೊತ್ತಾ, ನಮ್ಗೆ ಕನ್ನಡ ನಿರ್ಮಾಪಕನೇ ಮುಖ್ಯ ಸರ್, ಬೇರೆ ಇನ್ಯಾರು ಮುಖ್ಯ ಅಲ್ಲ ಸರ್. ಅದರ್ ಲ್ಯಾಂಗ್ವೇಜ್ ಇಂದ ಬರೋಂಥ ಕನ್ನಡ ಡಬ್ಬಾಯಿ ಬರೋದು ನಮ್ಗೆ ಕನ್ನಡ ಮುಖ್ಯ ಅಲ್ಲ. ನಮಗೆ ಕರ್ನಾಟಕದಲ್ಲಿ ನಾವು ಸ್ಟ್ರೈಟ್ ಪಿಕ್ಚರ್ ಅದೇ ಮುಖ್ಯ. ನಮಗೆ ನಾವು ಕೊಡೋದು ಪ್ರಿಫರೆನ್ಸ್ ಅವ್ರಿಗೇನೆ. ಯಾಕೆಂದ್ರೆ ಇಲ್ಲಿ ನಮ್ಗೆ ಕೆಲವು ಕಾನೂನಲ್ಲಿ ನಮ್ಗೆ ಬಾಯಿ ಕಟ್ಟಿಬಿಟ್ಟಿದ್ದಾರೆ, ಏನು ಮಾತಾಡೋದು ಏನಾಗುತ್ತೆ ಅಂತ ಬಿಟ್ಟು. ಆದ್ರಿಂದ ನಾವು ಬಹಳ ಯೋಚನೆ ಮಾಡಿ ಮಾತಾಡ್ಬೇಕಂತೆ. ಆದ್ರೂ ಕೂಡ ಸಿನಿಮಾ ನಿರ್ಮಾಪಕ ನಾಳೆ ಸಿನಿಮಾ ರಿಲೀಸ್ ಇದ್ದು ಅದ್ರ ಬಗ್ಗೆ ಪ್ರಮೋಷನ್ ಒಂದು ಚೇಂಬರ್ ಅಲ್ಲಿ ಕೂತ್ಕೊಂಡು ಸರ್ ನಿಮ್ಗಿನ ಸರ್ ನಾವು ನಿರ್ಮಾಪಕರು, ನಮ್ಗೆ ಎಷ್ಟು ನೋವಾಗ್ಬೋದು ಹೇಳಿ ಸರ್. ನಾವು ನಿರ್ಮಾಪಕರು ಕೇಳಿ ಅವ್ರ ಹತ್ರ ನೋವೆಲ್ಲ ಹಂಚ್ಕೊಂಡಿದೀವಿ. ನಮ್ಗೆ ಈಗ ನಾವು ಕೂಡ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀವಿ. ಸಾಕಷ್ಟು ವರ್ಷಗಳು 40 ವರ್ಷ ಚಿತ್ರ ಇದ್ದೀವಿ. 40 ವರ್ಷಗಳು ಏನೇನು ನಡೀತಾ ಇದ್ರೆ ನೋಡ್ತಾ ಇದ್ದೀವಿ. ಅವ್ರ ನೋವು ನಾವು ಎಷ್ಟು ಅಂತ ನಮ್ಗೆ ಗೊತ್ತಿದೆ. ಇವತ್ತು ಒಬ್ಬರು ಚಿತ್ರ ನಿರ್ಮಾಣ ಆಗಲಿಲ್ಲ, ಬಿಡುಗಡೆ ಆಗಲ್ಲ, ಅವ್ರ ನೋವು ಎಷ್ಟು ಇದೆ ನಮಗೆ ಗೊತ್ತಿದೆ ಸರ್. ಇವೆಲ್ಲವೂ ನಾವು ಅರ್ತಿದ್ದೀವಿ. ಆದ್ರೂ ಕೂಡ ಇಲ್ಲಿ ಕಾನೂನು ಕಟ್ಲೆಗಳಲ್ಲಿ ನಮ್ಮವರೇ ಕೆಲವರು ಸಪೋರ್ಟ್ ಮಾಡ್ತಾರೆ. ಅದೆಲ್ಲ ನೀವು ಸಪೋರ್ಟ್ ಮಾಡೋದ್ರಿಂದ ನಮ್ಮಲ್ಲಿ ಈ ತರ ಪ್ರಾಬ್ಲಮ್ ಆಗ್ತಿದೆ. ಚೇಂಬರ್ ಅಧ್ಯಕ್ಷರು ಅವ್ರ ಥಿಯೇಟರ್ ಕನ್ನಡ ಮೂರ್ತಿ ಆಗ್ತಾರೆ ಇವಾಗ. ಅವ್ರಿಗೆ ನಾನು ಅವರ ಮನೆ ಸರ್, ನಾನು ಸರ್ 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 ಹೇಳಿ ಸರ್, ನಾನು ಕೂಡ ಈ ಒಂದು ಮಾಧ್ಯಮ ಇವ್ರಿಗೆ ಅಧ್ಯಕ್ಷ ಮನವಿ ಮಾಡ್ಕೊಳ್ತೀನಿ, ಇನ್ನ ಶೋನ ಎಕ್ಸ್ಟ್ರಾ ಮಾಡ್ಕೊಡಿ ಅಂತ. ಒಂದ್ ನಿಮಿಷ ಅವ್ರು ಮಾಡ್ತಾರೆ, ಇವಾಗ ಮಾಡ್ತಾರೆ. ನಾವು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ನಮಗೆ ಬಂದಿರೋದು 3-4 days ಬಿಫೋರ್. ಮಾಧ್ಯಮ ಇದೆಯಲ್ಲ ಸರ್, ಮಾಧ್ಯಮ ದೊಡ್ಡ ಒಂದು ಭಾಷೆ ಬಗ್ಗೆ ಇವತ್ತು ಮಾಡಿದ್ರೆ ಬೇರೆ ಭಾಷೆಗಳು ಏನ್ ಬೇಕಾದ್ರೂ ಮಾಡ್ಬೋದು, ನಮ್ ಕನ್ನಡ ಬೆಳೆಸ್ಬೋದು. ದಯವಿಟ್ಟು ನೀವು ಮಾಡಿ. ಬೇರೆ ಪಿಕ್ಚರ್ ನಾವು ನೋಡ್ತಾ ಇರ್ತೀವಿ, ಬೇರೆ ಭಾಷೆಗಳನ್ನ